ಇನ್ನು ಕಾಂಗ್ರೆಸ್ನಲ್ಲಿನ ಪಟ್ಟದಾಟದ ಬೆಳವಣಿಗೆ ಇವತ್ತು ಬೇರೆ ತಿರುವನ್ನ ಪಡೆದುಕೊಂಡಿದೆ. ನಿನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಒಪ್ಪಂದದ ಮಾತು, ಶಾಸಕರ ಬೆಂಬಲದ ಬಗ್ಗೆ ಮಾತನಾಡಿದ್ದರು. ಇದೀಗ ಬಂಡೆ ಬ್ರದರ್ ಡಿಕೆ ಸುರೇಶ್ ತಾಳ್ಮೆಯ ಪ್ರಸ್ತಾಪವನ್ನ ಮಾಡಿದ್ದಾರೆ. ಒಂದು ಹಂತಲ್ಲೇ ಹೌದು, ಅಧಿಕಾರ ಶಾಶ್ವತ ಅಲ್ಲ ಅಂತ ಹೇಳಿದಂತ ಅವರು ಹಾಗೆ ನಮ್ಮ ತಾಳ್ಮೆನೂ ಶಾಶ್ವತ ಅಲ್ಲ ಅಂದಿದ್ದಾರೆ. ಈ ಮಾತಿನ ಒಳಾರ್ಥಗಳೇನು, ಏನ್ ಮಾಡೋಕ್ ಹೊರಡ್ತಾ ಇದ್ದಾರೆ ಹಾಗಾದ್ರೆ ಡಿಕೆ ಬ್ರದರ್ಸ್? ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಮಾತ್ರ ತಮಗೇನು ಸಂಬಂಧನೇ ಇಲ್ಲ ಅನ್ನುವಂಥ ರೀತಿಯಾಗಿ ಬಜೆಟ್ ಅಧಿವೇಶನದ ತಯಾರಿಯಲ್ಲಿ ಬ್ಯುಸಿ ಆಗಿದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೊಂಬೋಣ. 140 ಜನ ಬೆಂಬಲಕ್ಕಿದ್ದಾರೆ. 10 ಜನದ ಮೇಲೆ ಯಾರು ಇಲ್ಲ, ಬೇರೆ ಯಾರು ಕೂಡ ಮಾತಾಡಲ್ಲ. ನಿಮ್ಗೆ ಗೊತ್ತಿದ್ಯಾ ನಾನು ಚೀಫ್ ಮಿನಿಸ್ಟರ್ ಏನು ಮಾತಾಡಿದ್ದೀವಿ ಅಂತ? ರಾಹುಲ್ ಸಮ್ಮುಖದಲ್ಲೇ ನಾವೇನು ಮಾತಾಡ್ಕೊಂಡಿದ್ದೀವಿ, ಹೈಕಮಾಂಡ್ ಸಮ್ಮುಖದಲ್ಲಿ ಏನು ಮಾತಾಡಿದ್ವಿ. ಸಿಎಂ ಪಟ್ಟದಾಟದಲ್ಲಿ ಡಿಕೆ ಬ್ರದರ್ಸ್ ತಾಳ್ಮೆ ತಂತ್ರ. ಭಗವಂತನ ಇಚ್ಛೆ ಏನೇನು ತೀರ್ಮಾನ ಆಗುತ್ತೋ ಕಾದು ನೋಡು, ಎಲ್ಲದಕ್ಕೂ ಅಂತ್ಯ ಇದ್ದೇ ಇರುತ್ತಲ್ಲ. ಆ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ನಿನ್ನೆ ಡಿಕೆ ಬೆಂಬಲದ ದಾಳ, ತಾಳ್ಮೆಯು ಶಾಶ್ವತವಲ್ಲ ಅಂದಿದ್ಯಾಕೆ ಡಿಕೆಸು? ರಾಜಕಾರಣದಲ್ಲಿ ಇದ್ದ ಮೇಲೆ ಯಾವುದೂ ಶಾಶ್ವತ ಅಲ್ಲ, ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ. ಕುರ್ಚಿ ಕಾಳಗದ ಮಧ್ಯೆ ವಿಶೇಷ ಅಧಿವೇಶನ, ಬಜೆಟ್ಗೆ ಸಿಎಂ ಸಿದ್ಧತೆ. ಕಾಂಗ್ರೆಸ್ ಮನೆಯ ಪಟ್ಟದಾಟ ವೇಗ ಪಡ್ಕೊಂಡಂತೆ ಕಾಣ್ತಿದೆ. ಯಾಕಂದ್ರೆ ರಾಹುಲ್ ಗಾಂಧಿ ಸೂಚನೆ ಬೆನ್ನಲ್ಲೇ ನಾಯಕತ್ವ ಬದಲಾವಣೆಯ ಕೇಂದ್ರ ಬಿಂದು ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ 3 ದಿನ ಠಿಕಾಣಿ ಹೂಡಿದ್ರು, ತಮ್ಮದೇ ಆದ ದಾಳ ಪ್ರಯೋಗಿಸಿದ್ರು. ಇದೀಗ ಡಿಕೆ ಬೆಂಗಳೂರಿಗೆ ವಾಪಸ್ಸಾದ ಬೆನ್ನಲ್ಲೇ ಆಟಕ್ಕೆ ರೆಕ್ಕೆ ಪುಕ್ಕ ಬರೋದಕ್ಕೆ ಶುರುವಾಗಿವೆ. ಕುರ್ಚಿ ಬಗ್ಗೆ ಡಿಕೆ ಹೇಳಿಯೂ ಹೇಳದಂತೆ ಕೆಲ ಮಾತುಗಳನ್ನಾಡಿದ್ರೆ ಬಂಡೆ ಬ್ರದರ್ ತಾಳ್ಮೆಯ ಪ್ರಸ್ತಾಪ ಮಾಡಿದ್ದಾರೆ. ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ. ಬಹಳ ಕಷ್ಟ ಅಧಿಕಾರದಿಂದ ಇನ್ನೊಬ್ರನ್ನ ಬಿಡು ಮಾತು ಕೊಟ್ಟಿದ್ಯಾ ಅಂತ ಹೇಳೋದು. ಅವ್ರು ಹೇಳೋದ್ರಲ್ಲಿ ಅರ್ಥ ಇದೆ. ಹೌದು, ಇವತ್ತು ಡಿಕೆ ಸುರೇಶ್ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ್ರು. ಆದರೆ ಸುರೇಶ್ ಆಡಿದ ಪ್ರತಿ ಮಾತು ತಮ್ಮದೇ ಪಕ್ಷದೊಳಗಿನ ರಾಜಕೀಯ ಎದುರಾಳಿಗಳಿಗೆ ಸಂದೇಶ ಕೊಟ್ಟಂತಿತ್ತು. ಸಿಎಂ ಬದಲಾವಣೆ ಚರ್ಚೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಉದಾಹರಣೆ ಕೊಡೋ ಮೂಲಕ ಪರೋಕ್ಷವಾಗಿ ಯಾರು ಕೂಡ ಕುರ್ಚಿ ಬಿಡಲ್ಲ ಅಂದ್ರು. ಇದರ ಜೊತೆಗೆ ತಾಳ್ಮೆಯಿಂದ ಇರಬೇಕಾಗುತ್ತೆ, ತಾಳ್ಮೆನೂ ಶಾಶ್ವತವಲ್ಲ ಅನ್ನೋ ಮಾತು ಅದ್ಯಾಕೋ ತಾಳ್ಮೆಯ ಕಟ್ಟೆ ಒಡೆದು ಹೋಗುತ್ತಾ ಅನ್ನೋದ್ರ ಮುನ್ಸೂಚನೆಯಂತಿತ್ತು. ಹಾಗಿದ್ರೆ ಸುರೇಶ್ ಹೇಳಿದ್ದೇನು ಕೇಳಿ. ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ. ಏನ್ ಪಂಚಾಯತಿ ಚೇರ್ಮನ್ಗಳೇ ಬಿಡಲ್ಲಪ್ಪ, ನಾವು ಮಾಡಿದ್ದು ಚೇರ್ಮನ್ಗಳು. ಹಣ ಮದ್ವೆ ಆಗೋಗ್ಲಿ ಅಂತಾನೆ, ಹಣ 15 ದಿನ ಇನ್ವಿಟೇಷನ್ ಅಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಅಂತಾನೆ, ಹಣ ಮಾರ್ಚ್ 8 ಮುಗ್ದೋಗ್ಲಿ ಅಂತಾನೆ. ಚೇರ್ಮನ್ ಆಗ್ಬೇಕಾದ್ರೆ 3 ದಿನ ಕೊಟ್ಬಿಡು, ನಾನು ಮಾಜಿ ಅನ್ಸ್ಕೊಬಿಡ್ತೀನಿ ಅಂತಾರೆ. ಏನ್ ಮಾಡಕ್ಕಾಗ್ತಿದೆ? ತಾಳ್ಮೆಯಿಂದನೇ ನೋಡ್ಬೇಕಾಗ್ತದೆ, ತಾಳ್ಮೆಯಿಂದನೇ ಇರ್ಬೇಕಾಗ್ತದೆ. ಜೊತೆಗೆ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಅವರಲ್ಲಿ ಮೊದಲು ಶಿಸ್ತು ಕಾಣಬೇಕು. ಸೊ ಹಾಗಾಗಿ ಆ ಶಿಸ್ತನ್ನ ಪಾಲನೆ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ನಿನ್ನೆ ದೆಹಲಿಯಿಂದ ಬಂದಿದ್ದ ಡಿಕೆ ಅಧಿಕಾರ ಹಂಚಿಕೆಯ ಗುಟ್ಟಿನ ಬಗ್ಗೆ ಮಾತನಾಡಿದ್ರು. ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ನಾನು ಸಿಎಂ ಏನ್ ಮಾತಾಡಿದೀವಿ ಅನ್ನೋದು ಗೊತ್ತಿದ್ಯಾ ಅಂತ ಪ್ರಶ್ನಿಸಿದ್ರು. ಆದ್ರೆ ಡಿಕೆ ಕೂಡ ಅದೇನ್ ಚರ್ಚೆ ಆಗಿದೆ ಅನ್ನೋದನ್ನ ಬಿಟ್ಕೊಟ್ಟಿರ್ಲಿಲ್ಲ. ಆದ್ರೆ ಇವತ್ತು ಡಿಕೆ ಸುರೇಶ್ ಕೂಡ ಪಕ್ಷದ ಆದೇಶಕ್ಕೆ ಕಾಯ್ತಿದೀವಿ ಅಂತ ಕಾದು ನೋಡುವ ತಂತ್ರದ ಪ್ರಸ್ತಾಪ ಮಾಡಿದ್ದಾರೆ. ನಿಮ್ಗೆ ಗೊತ್ತಿದ್ಯಾ ನಾನು ಚೀಫ್ ಮಿನಿಸ್ಟರ್ ಏನು ಮಾತಾಡಿದ್ದೀವಿ ಅಂತ? ರಾಹುಲ್ ಸಮ್ಮುಖದಲ್ಲೇ ನಾವೇನು ಮಾತಾಡ್ಕೊಂಡಿದ್ದೀವಿ, ಹೈಕಮಾಂಡ್ ಸಮ್ಮುಖದಲ್ಲಿ ಏನು ಮಾತಾಡಿದ್ವಿ, ಯಾರು ಎಲ್ಲ ಕೂತ್ಕೊಂಡು ನಾವೇನು ತೀರ್ಮಾನ ಮಾಡಿದ್ವಿ ಅನ್ನೋದು ನಮಗೆ ಗೊತ್ತಿದೆ. ಎಲ್ಲ 140 ಶಾಸಕರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಗುರಿಯನ್ನ ಇಟ್ಕೊಂಡು ಪಕ್ಷದ ಆದೇಶಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಡಿಕೆ ಬ್ರದರ್ಸ್ ಒಗಟಿನ ಮಾತು ಇಷ್ಟಕ್ಕೆ ನಿಂತಿಲ್ಲ. ಡಿಕೆ ಕಾಲವೇ ಎಲ್ಲದಕ್ಕೂ ಉತ್ತರಿಸುತ್ತೆ ಅನ್ನೋ ಮೂಲಕ ವೇಟ್ ಅಂಡ್ ಸಿ ಅನ್ನೋ ಸಂದೇಶ ಕೊಟ್ಟಿದ್ರು. ಈ ಬಗ್ಗೆ ಡಿಕೆ ಸುರೇಶ್ ಪ್ರತಿಕ್ರಿಯಿಸಿದ ಡಿಕೆಯ ಪಕ್ಷ ನಿಷ್ಠೆಯ ದಾಳ ಉರುಳಿಸಿದ್ರು. ಎಲ್ಲದಕ್ಕೂ ಒಂದು ಕಾಲ ಇದೆ, ಆ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಡಿಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಎಲ್ಲಾ ತರದ ನೋವುಗಳನ್ನ, ಕಷ್ಟವನ್ನ ಪಕ್ಷದ ಜೊತೆ, ಪಕ್ಷದಲ್ಲಿ ಅಧಿಕಾರ ಇದ್ದಾಗ, ಇಲ್ಲದೆ ಇದ್ದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಇದ್ದಾರೆ. ಸೊ ಹಾಗಾಗಿ ಎಲ್ಲವನ್ನು ಕೂಡ ತಾಳ್ಮೆಯಿಂದ ನೋಡ್ತಾ ಇದ್ದಾರೆ.
ಇನ್ನ ಟೈಮ್ ಇದೆಯಲ್ಲ, ಮಾತಾಡೋಣ ಬಿಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ವೆಯ್ಟ್ ಮಾಡಿ. ದಾಖಲೆಯ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯ ತಯಾರಿ. ಆದ್ರೆ ಸಿಎಂ ಸಿದ್ದರಾಮಯ್ಯ ಇದ್ಯಾವುದರ ಬಗ್ಗೆನೂ ತಲೆ ಕೆಡಿಸಿಕೊಂಡಂತೆ ಕಾಣ್ತಿಲ್ಲ. ತಂಪಾಡಿಗೆ ತಾವು ದಾಖಲೆಯ ಬಜೆಟ್ ಮಂಡನೆಗೆ ತಯಾರಿ ಆರಂಭಿಸಿದ್ದಾರೆ. ಈ ನಡುವೆ ದೆಹಲಿಗೆ ಹೋಗೋ ಬಗ್ಗೆನೂ ಮಾತನಾಡಿದ್ದಾರೆ. ಮೈಕ್ ಸಿಕ್ಕಿದ ತಕ್ಷಣ ಏನೇನೋ ಹೇಳ್ಬಿಡ್ತಾರೆ ಎಂದ ರಾಮಲಿಂಗಾರೆಡ್ಡಿ. ಆ ಥರದ್ದೇನೂ ಇಲ್ಲ. ಏನೋ ಇದ್ರೆ ನಿಮ್ಗೆ ಬಂದೇ ಬರುತ್ತೆ, ನಿಮ್ಗೆ ಹೇಳ್ತೀವಿ. ನಾವು ಒಂದು 10 ಜನ ಇದ್ದಾರಪ್ಪ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಈ ಕಡೆ ಒಂದು 4-5 ಜನ ಇದ್ದಾರೆ, ಆ ಕಡೆ ಒಂದು 4-5 ಜನ ಇದ್ದಾರೆ. ಅವರು ನೀವು ಮೈಕ್ ಸಿಕ್ಕಿದ ತಕ್ಷಣ ಯಾವುದು TV ನೋಡಿದ ತಕ್ಷಣ ಏನೋ ಒಂದು ಹೇಳ್ಬಿಡ್ತಾರೆ. ಎಲ್ಲ ಗೊಂದಲ ಸೃಷ್ಟಿಯಾಗಿದೆ. ಹೈಕಮಾಂಡ್ನವರು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ. ನಾವು ಆ ಕಾರಣಕ್ಕಾಗಿ ಮಾತಾಡೋದಿಲ್ಲ. 2013ರ ಬೆಳವಣಿಗೆ ಪ್ರಸ್ತಾಪಿಸಿ ಪರಂಪರ ಕೈ ಶಾಸಕನ ಬ್ಯಾಟಿಂಗ್. ಒಳ್ಳೆ ಸಿಎಂ ಅಂತ ನಾನು ಹೇಳೋದಿಲ್ಲ, ದೇವ್ರು ಕೊಡ್ತಾನಪ್ಪ. ನೋಡಿ, ಒಂದು ಹೇಳ್ತೀನಿ, ಒಳ್ಳೆ ತನಕ ಯಾವತ್ತು ಕಾಲ ಇದೆ. ಅವರು ಸಿಎಂ ಇವತ್ತಲ್ಲ, 13ರಲ್ಲಿ ಆಗ್ಬೇಕಾಗಿತ್ತು. 13ರಲ್ಲಿ ಕೆಲವು ಪಟ್ಟಬಂಧ ಶಕ್ತಿಗಳು ಉದ್ದೇಶ ಪೂರ್ವಕವಾಗಿ ಅವರು ಎಲ್ಲಿ ಮುಖ್ಯಮಂತ್ರಿ ಆಗ್ಬಿಡ್ತಾರೋ ಅಂತ ಹೇಳಿ ಆ ಒಂದು ಬಾರಿ ತಪ್ಪಿಸಿದ್ರು. ಆ ನೋವು ನಮಗೆ. ಡಿಕೆ ಸಹೋದರರ ಮಾತು ಕುರ್ಚಿಯ ಕಾವು ಮುಂಬರುವ ದಿನಗಳಲ್ಲಿ ಹೆಚ್ಚಾಗುವ ಸೂಚನೆ ಕೊಡ್ತಿದೆ. ಪಕ್ಷ ನಿಷ್ಠೆ, ತಾಳ್ಮೆ ವಿಚಾರ ಮುಂದಿಟ್ಟು ದಾಳ ಉರುಳುತ್ತಿದ್ರೆ ಸಿಎಂ ಕೂಲ್ ಆಗಿ ಬಜೆಟ್ಗೆ ಭರಪೂರ ಸಿದ್ಧತೆ ನಡೆಸಿದ್ದಾರೆ. ಪ್ರಸನ್ನ ಗಾಂವ್ಕರ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.